ಪೇಜ್ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ಇಲ್ಲಿ ಆ ಡೌನ್ ಆರೋ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿವೈಸ್ ಅಲ್ಲಿ ಆ ಒಂದು ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ. ನಮಸ್ಕಾರ, ಹೇಗಿದ್ದೀರಾ? ಹಿಂದಿನ ವಿಡಿಯೋದಲ್ಲಿ ನಾನು HSRP ನಂಬರ್ ಪ್ಲೇಟ್ ಗೆ ಆನ್ಲೈನ್ ನಿಂದಾನೇ ಹೇಗೆ ಅಪ್ಲೈ ಮಾಡೋದಂತ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಅದಾದ ನಂತರ ಇನ್ಸ್ಟಾದಲ್ಲಿ ನಿಮ್ಮಿಂದ ಬಹಳಷ್ಟು ಮೆಸೇಜ್ ಗಳು ಬಂದಿತ್ತು. ಅದೆಲ್ಲದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದ್ರೆ, ನೀವೇನೋ ನಂಬರ್ ಪ್ಲೇಟ್ ಗೆ ಅಪ್ಲೈ ಮಾಡಿದೀರಾ, ದುಡ್ಡು ಕೂಡ ಕಟ್ ಆಗಿದೆ, ಆದ್ರೆ ನಿಮ್ಗೆ ರಿಸಿಪ್ಟ್ ಇನ್ನೂ ಕೂಡ ಜನರೇಟ್ ಆಗಿಲ್ಲ. ಇನ್ನು ಕೆಲವು ಜನ ಬಹಳ ಮುಂಚೆನೆ ಅಪ್ಲೈ ಮಾಡಿದ್ರಿ, ಈಗ ಆ ರಿಸಿಪ್ಟ್ ಕಳೆದೋಗಿದೆ, ಈಗ ಮತ್ತೆ ಆ ರಿಸಿಪ್ಟ್ ನ ಹೇಗೆ ರೀಜನರೇಟ್ ಮಾಡೋದಂತ ಕೆಲವು ಜನರ ಪ್ರಶ್ನೆ ಇತ್ತು. ಸೊ ಈ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. ಸೊ ನಿಮ್ಗೂ ಕೂಡ ಈ ತರದ ಪ್ರಾಬ್ಲಮ್ ಫೇಸ್ ಆಗ್ತಿದೆ ಅಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೇನ್ ಪಾಯಿಂಟ್ ಏನಿದೆ ಅಂತ ಲೈವ್ ಡೆಮೋ ಮುಖಾಂತರನೇ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 58% ಆಡಿಯನ್ಸ್ ಇನ್ನೂ ಕೂಡ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವು ಕೂಡ ಅದರಲ್ಲಿ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಮುಂದೆ ಏನಾದ್ರೂ ಹೊಸ ಅಪ್ಡೇಟ್ ಬಂದ್ರೆ ಕೂಡಲೇ ಗೊತ್ತಾಗುತ್ತೆ. ಸೊ ನಾನು ಪ್ರೊಸೆಸ್ ನ ಲ್ಯಾಪ್ಟಾಪ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ, ಬಟ್ ಸೇಮ್ ಪ್ರೊಸೆಸ್ ನ ನೀವು ಮೊಬೈಲ್ ಅಲ್ಲೂ ಕೂಡ ಮಾಡಬಹುದು. ಹಾಗಾದ್ರೆ ಬನ್ನಿ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ರಿಸಿಪ್ಟ್ ನ ಡೌನ್ಲೋಡ್ ಮಾಡಕ್ಕೆ ನೀವು ಈ ಒಂದು ವೆಬ್ಸೈಟ್ ನ ವಿಸಿಟ್ ಮಾಡಬೇಕಾಗುತ್ತೆ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿನೇ ಕೊಟ್ಟಿರ್ತೀನಿ. ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಟ್ರ್ಯಾಕ್ ಯುವರ್ ಆರ್ಡರ್ ನ ಕ್ಲಿಕ್ ಮಾಡಿ. ಇಲ್ಲಿ ನೀವು ಡೀಟೇಲ್ಸ್ ನ ಫಿಲ್ ಔಟ್ ಮಾಡಬೇಕಾಗುತ್ತೆ. ಮೇನ್ ಆಗಿ 2 ಡೀಟೇಲ್ಸ್ ಬೇಕು, ಆರ್ಡರ್ ನಂಬರ್ ಹಾಗೂ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್. ಈ 2 ನಂಬರ್ ಕೂಡ ನಿಮ್ಗೆ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಿರ್ತೀರಲ್ಲ, ಅವಾಗ ಮೆಸೇಜ್ ಮುಖಾಂತರ ಬಂದಿರುತ್ತೆ. ಆ ಮೆಸೇಜ್ ನಲ್ಲಿನೇ ಈ 2 ಕೂಡ ಇನ್ಫಾರ್ಮೇಶನ್ ಇರುತ್ತೆ. ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಮೆಸೇಜ್ ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇಲ್ಗಡೆ ಆರ್ಡರ್ ಐಡಿ ಅಂತ ಇರುತ್ತಲ್ಲ, ಇದೇ ನಿಮ್ಮ ಆರ್ಡರ್ ನಂಬರ್. ಕೆಳಗಡೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇದೆ. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಹೇಗಿದ್ರು ಗೊತ್ತೇ ಇರುತ್ತೆ. ಸೊ ಈ 2 ಡೀಟೇಲ್ಸ್ ನ ಫಿಲ್ ಔಟ್ ಮಾಡಿ ಇಲ್ಲಿ ಕ್ಯಾಪ್ಷನ್ ಕೊಟ್ಟು ಕೆಳಗಡೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಮ ಎಲ್ಲಾ ಡೀಟೇಲ್ಸ್ ಇಲ್ಲಿ ಕಾಣುತ್ತೆ. ಇಲ್ಲಿ ಕೆಳಗಡೆ ಡೌನ್ಲೋಡ್ ರಿಸಿಪ್ಟ್ ಅಂತ ಕೊಟ್ರೆ ಆ ರಿಸಿಪ್ಟ್ ಏನಿದೆ ಒಂದು PDF ಫಾರ್ಮೆಟ್ ಅಲ್ಲಿ ಓಪನ್ ಆಗುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡಕ್ಕೆ ಮೇಲ್ಗಡೆ ಡೌನ್ಲೋಡ್ ಆಪ್ಷನ್ ಇದೆ ಅಲ್ಲ, ಆ ಡೌನ್ ಆರೋ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿವೈಸ್ ಅಲ್ಲಿ ಆ ಒಂದು ರಿಸಿಪ್ಟ್ ಡೌನ್ಲೋಡ್ ಆಗುತ್ತೆ. ಇದೇನೋ ರಿಸಿಪ್ಟ್ ಡೌನ್ಲೋಡ್ ಮಾಡೋದು ಹೇಗಂತ ಗೊತ್ತಾಯ್ತು, ಬಟ್ ನೀವು ಇನ್ನೂ ಕೂಡ HSRP ನಂಬರ್ ಪ್ಲೇಟ್ ಗೆ ಅಪ್ಲೈನೇ ಮಾಡಿಲ್ಲ. ಅಪ್ಲೈ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಗೆ ಲೈವ್ ಡೆಮೋ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಹೇಗೆ HSRP ನಂಬರ್ ಪ್ಲೇಟ್ ಗೆ ಮನೆಯಿಂದನೇ ಅಪ್ಲೈ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಕೂಡ ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ.